ಇದು ಸಂಪೂರ್ಣ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್. ಕೆಲವೇ ಕ್ಷಣಗಳಲ್ಲಿ ರಾಜ್ಯಕ್ಕೆ ಖಾತೆ ಪಟ್ಟಿ. ದೆಹಲಿಯಲ್ಲಿ ರಾಹುಲ್ ನೇತೃತ್ವದಲ್ಲಿ ಸಭೆ. ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಭಾಗಿ. ಕರ್ನಾಟಕ ಕ್ಯಾಬಿನೆಟ್ ಖಾತೆ ಪಟ್ಟಿ ಬಗ್ಗೆ ಚರ್ಚೆ. ಕೆಲವೇ ಕ್ಷಣಗಳಲ್ಲಿ ಖಾತೆ ಹಂಚಲಿರೋ ಹೈಕಮಾಂಡ್. ಇಂದು ಮುಸ್ಸಂಜೆಯೊಳಗೆ ಅಧಿಕೃತ ಪಟ್ಟಿ ಘೋಷಣೆ. ದೆಹಲಿಯಲ್ಲಿ ರಾಹುಲ್ ನೇತೃತ್ವದಲ್ಲಿ ಸಭೆ. ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಭಾಗಿ. ಕರ್ನಾಟಕ ಕ್ಯಾಬಿನೆಟ್ ಖಾತೆ ಪಟ್ಟಿ ಬಗ್ಗೆ ಚರ್ಚೆ. ಕೆಲವೇ ಕ್ಷಣಗಳಲ್ಲಿ ಖಾತೆ ಹಂಚಲಿರೋ ಹೈಕಮಾಂಡ್. ಇಂದು ಮುಸ್ಸಂಜೆಯೊಳಗೆ ಅಧಿಕೃತ ಪಟ್ಟಿ ಘೋಷಣೆ. ಬಂಡಾಯ ಎದ್ದವರ ಆಕ್ರೋಶಕ್ಕೆ ಸೊಪ್ಪು ಹಾಕದ ಕಾಂಗ್ರೆಸ್. ಅತೃಪ್ತರಿಗೆ ಕ್ಯಾರೆ ಎನ್ನದ ಖಾತೆ ಹಂಚಿಕೆ ಫೈನಲ್. ಇದು ಸಂಪೂರ್ಣ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್. ಕೆಲವೇ ಕ್ಷಣಗಳಲ್ಲಿ ರಾಜ್ಯಕ್ಕೆ ಖಾತೆ ಪಟ್ಟಿ ರೆಡಿಯಾಗಿ ಬರಲಿದೆ. ದೆಹಲಿಯಲ್ಲಿ ರಾಹುಲ್ ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇದೆ. ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಕರ್ನಾಟಕ ಕ್ಯಾಬಿನೆಟ್ ಖಾತೆ ಪಟ್ಟಿ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಖಾತೆ ಹಂಚಲಿರೋ ಹೈಕಮಾಂಡ್. ಇನ್ನು ಮುಸ್ಸಂಜೆಯೊಳಗೆ ಅಧಿಕೃತ ಪಟ್ಟಿ ಘೋಷಣೆ ಆಗಲಿದೆ. ಬಂಡಾಯ ಎದ್ದವರ ಆಕ್ರೋಶಕ್ಕೆ ಸೊಪ್ಪು ಹಾಕ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ. ಅತೃಪ್ತರಿಗೆ ಕ್ಯಾರೆ ಅನ್ನದೆ ಖಾತೆ ಹಂಚಿಕೆಯನ್ನ ಫೈನಲ್ ಮಾಡ್ತಾ ಇದೆ. ಸಾಕಷ್ಟು ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಈಗಾಗಲೇ. ಆ ಎಲ್ಲ ಅತೃಪ್ತರಿಗೆ ಕ್ಯಾರೆ ಎನ್ನದೆ ಖಾತೆ ಹಂಚಿಕೆಯನ್ನ ಫೈನಲ್ ಮಾಡ್ತಾ ಇದೆ. ಇಂದು ಮುಸ್ಸಂಜೆಯೊಳಗೆ ಅಧಿಕೃತ ಪಟ್ಟಿ ಘೋಷಣೆ ಆಗಲಿದೆ. ಹರ್ಷವರ್ಧನ್ ಅವರು ನಮ್ಮ ಪ್ರತಿನಿಧಿ ನಮ್ಮ ಒಟ್ಟಿಗೆ ಡೆಸ್ಕ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹರ್ಷವರ್ಧನ್, ಇನ್ನೇನು ರಾಜ್ಯಕ್ಕೆ ಖಾತೆ ಪಟ್ಟಿ ಇನ್ನೇನು ಫೈನಲ್ ಆಗ್ತಾ ಇದೆ. ರಾಹುಲ್ ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇರುವಂತದ್ದು. ಯಾರ್ಯಾರಿಗೆ ಯಾವ ಖಾತೆ ಸಿಗಬಹುದು, ಇನ್ನು ಎಷ್ಟೊತ್ತಿಗೆ ಈ ಸಭೆ ಫೈನಲ್ಗೊಳ್ಳಬಹುದು? ಚಂದನ, ಏನು ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಿ 2 ವಾರ ಆಗ್ತಾ ಬರ್ತಾ ಇದೆ. ಆದ್ರೆ ಯಾರಿಗೆ ಯಾವ ಖಾತೆ ಅನ್ನುವಂತಹದ್ದು ಇನ್ನೂ ಕ್ಲಾರಿಫೈ ಆಗ್ತಾ ಇಲ್ಲ. ಏನೋ ಕಳೆದ ಡಿ.ಕೆ. ಶಿವಕುಮಾರ್ ಪದಗ್ರಹಣ ಮಾಡಿದಂತಹ ಸಂದರ್ಭದಲ್ಲಿ 13 ಜನ ಸಚಿವರು ಅವತ್ತು ಪದಗ್ರಹಣ ಮಾಡಿದ್ರು. ಆ 13 ಜನ ಸಚಿವರಿಗೆ 4 ರಿಂದ 5 ಖಾತೆಗಳನ್ನ ಹಂಚಿಕೆ ಮಾಡಿ ಒಂದೊಂದಷ್ಟು ಖಾತೆಗಳನ್ನ ಹಾಗೆ ಉಳಿಸಿಕೊಳ್ಳಲಾಗಿತ್ತು. ಈಗ ಏನು ಡಿ.ಕೆ. ಶಿವಕುಮಾರ್ ಸೇರಿದಂತೆ 32 ಜನ ಸಚಿವರಿದ್ದಾರೆ. ಸಚಿವ ಸಂಪುಟ ಆಲ್ಮೋಸ್ಟ್ ಫುಲ್ ಆಗಿದೆ. ಇನ್ನೊಂದು ಖಾತೆ ಮಾತ್ರ ಬದಲಾವಣೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗ ಕ್ಯಾಬಿನೆಟ್ ನ ಖಾತೆ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಈಗಾಗಲೇ ಇದ್ದಂತಹ 13 ಸಚಿವರಲ್ಲಿ ಕಳೆದ 3 ರಿಂದ 4 ಜನ ಸಚಿವರು ನಮಗೆ ಈ ಖಾತೆ ಬೇಡ, ನಮಗೆ ಖಾತೆಯನ್ನ ಬದಲಾವಣೆ ಮಾಡಿಕೊಡಿ ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡ್ತಾ ಇದ್ರು. ಅದು ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಮತ್ತೊಂದು ವಿಚಾರ ಅಂತಂದ್ರೆ, ಈಗ ನೂತನವಾಗಿ ಪದಗ್ರಹಣ ಮಾಡಿರುವಂತಹ 19 ಜನ ಸಚಿವರಲ್ಲಿ ಸುಮಾರು 8-9 ಜನ ಸಚಿವರು ಹಿರಿಯರಿದ್ದಾರೆ. ಹಾಗೂ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಅವರು ಸಚಿವರಾಗಿದ್ರು. ಅವರು ಕೇಳ್ತಾ ಇದ್ದಾರೆ, ನಮಗೆ ಈ ಹಿಂದೆ ನಿಭಾಯಿಸಿದಂತಹ ಖಾತೆಗಳು ಬೇಡ, ನಮಗೆ ಹೊಸ ಖಾತೆಯನ್ನು ಕೊಡಿ ಅನ್ನುವಂತಹ ಒತ್ತಾಯವನ್ನ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 14 ರಿಂದ 15 ಜನ ಹಿರಿಯ ಸಚಿವರು ತಮಗೆ ಈ ಹಿಂದೆ ನಿರ್ವಹಣೆ ಮಾಡಿದಂತಹ ಖಾತೆಗಳನ್ನ ಬೇಡ, ಅದು ಬಿಟ್ಟು ಹೊಸ ಖಾತೆ ಕೊಡಿ ಅನ್ನುವಂತಹ ಮಾತುಗಳನ್ನ ಕೇಳ್ತಾ ಇದ್ದಾರೆ. ಇನ್ನುಳಿದಂತೆ ಹೊಸದಾಗಿ ಸಚಿವರಾಗಿರುವಂತಹವ್ರು ಕೇಳ್ತಾ ಇರುವಂತಹದ್ದು, ನಮಗೆ ಪ್ರಭಾವಿ ಖಾತೆಗಳನ್ನ ಕೊಡಿ ಅನ್ನುವಂತಹ ಮಾತುಗಳನ್ನ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇನ್ನ 1 ವರ್ಷ ಚುನಾವಣೆ ಇದೆ. ಈಗ ಆಡಳಿತ ವರ್ಗಕ್ಕೆ ಒಂದಷ್ಟು ವೇಗ ಕೊಡಬೇಕು, ಹಾಗೂ ಚುನಾವಣಾ ದೃಷ್ಟಿಕೋನದಿಂದ ಒಂದಷ್ಟು ಲೆಕ್ಕಾಚಾರಗಳು ಇರ್ತವೆ. ಆ ಒಂದು ಹಿನ್ನೆಲೆಯಲ್ಲಿ ಪ್ರಭಾವಿ ಸಮುದಾಯದಿಂದ, ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದಿಂದ ಆಯ್ಕೆಯಾಗಿರುವಂತಹ ಒಂದಷ್ಟು ಸಚಿವರು ಪ್ರಭಾವಿ ಖಾತೆಗಳಿಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಮತ್ತೊಂದು ಅಸಮಾಧಾನದ ಭಿನ್ನಮತ ಇದೆ. ಅದು ಏನಂತಂದ್ರೆ, ಈಗಾಗಲೇ ಯಾರಿಗೆ ಸಚಿವ ಸ್ಥಾನ ಒಲ್ದಿಲ್ಲ ಅವರು ಒಂದಷ್ಟು ಬಂಡಾಯದ ಬಾವುಟವನ್ನ ಆರಿಸಿದ್ರು. ಅದರಲ್ಲಿ
3ರಿಂದ 4 ಜನರ ಬಂಡಾಯ ಇನ್ನೂ ಸಹ ಶಮನವಾಗಿಲ್ಲ. ಏನು ಸುಮಾರು 33ರಿಂದ 34 ಜನರ ಅಸಮಾಧಾನ ಇತ್ತು. ಅದೆಲ್ಲವನ್ನು ಹೈಕಮಾಂಡ್ ನಾಯಕರು, ರಾಜ್ಯ ನಾಯಕರು ಒಂದಷ್ಟು ಮನವರಿಕೆ ಮಾಡಿಕೊಟ್ಟು ಅವನ್ನೆಲ್ಲವನ್ನ ಬಗೆಹರಿಸುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಪ್ರಮುಖವಾಗಿ ಕೃಷ್ಣಪ್ಪನವರು ಹಾಗೂ ಟಿ.ಬಿ. ಜಯಚಂದ್ರ ಸೇರಿದಂತೆ ಇನ್ನುಳಿದಂತೆ ಇಬ್ಬರ ಒಂದು ಬಂಡಾಯ ಇನ್ನೂ ಸಹ ಶಮನವಾಗ್ತಾ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಕೃಷ್ಣಪ್ಪನವರು ಒಂದು ಒತ್ತಾಯ ಮಾಡ್ತಾ ಇದ್ದಾರೆ, ಏನು ನನ್ನ ಪುತ್ರ ಪ್ರಿಯಾಕೃಷ್ಣ ಹಾಗೂ ನಾನು ಇಬ್ಬರು ಅಕ್ಕಪಕ್ಕದ ಕ್ಷೇತ್ರಗಳಿಂದ ಕಾಂಗ್ರೆಸ್ನಿಂದ ಗೆದ್ದು ಬರ್ತಾ ಇದ್ದೀವಿ, ಪಕ್ಷಕ್ಕೆ ಒಂದು ದೊಡ್ಡ ಒಂದು ಬೇಸ್ ಪಾಯಿಂಟ್ ಆಗಿ ನಾವಿದ್ದೀವಿ, ನಮ್ಮ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅನ್ನುವಂತಹ ಒತ್ತಾಯವನ್ನ ಅವ್ರು ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆಯಲ್ಲಿ ಬಿಜೆಪಿಯಿಂದ ಒಂದಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಾಗೇಂದ್ರ ಅವರ ವಿಚಾರದಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡ್ತಾ ಇದೆ. ಏನೋ ವಾಲ್ಮೀಕಿ ಹಗರಣದಲ್ಲಿ ಅವರು ಭ್ರಷ್ಟಾಚಾರ ಆಗಿರುವಂತಹದ್ದು ಸಾಬೀತಾಗಿದೆ, ಇನ್ನೂ ಸಹ ಅವರಲ್ಲಿ ಕೋರ್ಟ್ ಅಲ್ಲಿ ಒಂದಷ್ಟು ಕೇಸ್ಗಳಿದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಅವರನ್ನ ಮುಂದುವರಿಸುವಂತಹದ್ದು ಬೇಡವೇ ಬೇಡ, ಅಕಸ್ಮಾತ್ ಮುಂದುವರಿಸಿ ನೀವು ಅಧಿವೇಶನಕ್ಕೆ ಬಂದ್ರೆ ನಾವು ಅಧಿವೇಶನ ನಡೆಯೋಕ್ ಬಿಡಲ್ಲ, ಅವರನ್ನ ಬದಲಾವಣೆ ಮಾಡಲೇಬೇಕು ಅನ್ನುವಂತಹ ಒತ್ತಾಯವನ್ನ ಬಿಜೆಪಿ ಒಂದು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಒಂದು ಮಹಿಳಾ ಕೋಟ ಇಲ್ಲ, ಏನೋ 32 ಜನ ಸಚಿವರಿದ್ದಾರೆ, ಅದರಲ್ಲಿ ಒಬ್ಬರು ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವಂತಹದ್ದು ಒಂದಷ್ಟು ಪ್ರಗತಿಪರ ಚಿಂತಕರಿಂದ ಹಾಗೂ ಸರ್ಕಾರದ ವತಿಯಿಂದಲೂ ಸಹ ಕೇಳಿ ಬರ್ತಾ ಇದೆ, ವಿಪಕ್ಷಗಳಿಂದಲೂ ಈ ಆರೋಪ ಕೇಳಿ ಬರ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಕೋಟಾವನ್ನ, ಮಹಿಳಾ ಕೋಟಾವನ್ನ ಫಿಲ್ ಮಾಡಬೇಕಾದಂತಹ ಒತ್ತಾಯ ಇದೆ. ಸದ್ಯ ಈಗ ಏನು 2 ಖಾತೆಗಳು, 2 ಸಚಿವರು ಒಂದಷ್ಟು ರೀಶಫಲ್ ಆಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಕೃಷ್ಣಪ್ಪನವರ ಸ್ಥಾನಕ್ಕೆ ಒಕ್ಕಲಿಗ ಕೋಟಾದಿಂದ ಒಂದು ಬದಲಾವಣೆ ಮಾಡುವಂತಹ ಚಾನ್ಸಸ್ ಇದೆ. ಇನ್ನು ಮಹಿಳಾ ಕೋಟಾದಲ್ಲಿ ಈಗಾಗಲೇ ಉಮಾಶ್ರೀ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ, ರೂಪಕಲಾ ಅವರ ಹೆಸರು ಕೇಳಿ ಬರ್ತಾ ಇದೆ, ಅನ್ನಪೂರ್ಣ ತುಕಾರಾಮ್ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಎಲ್ಲವನ್ನು ಒಗ್ಗೂಡಿಸಿಕೊಂಡು ಹೈಕಮಾಂಡ್ ನಾಯಕರು ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ 7 ಗಂಟೆಗೆ ಎಐಸಿಸಿ ಅಧ್ಯಕ್ಷರಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಒಂದು ಸುತ್ತಿನ ಮಾತುಕತೆಗೆ ಹೈಕಮಾಂಡ್ ನಾಯಕರು ಫಿಕ್ಸ್ ಆಗಿದ್ದಾರೆ. ಈ ಒಂದು ಮಾತುಕತೆಯಲ್ಲಿ ಏನು ಉಳಿದಂತೆ ಇಲ್ಲಿ ಅಸಮಾಧಾನ, ಭಿನ್ನಮತಗಳಿದ್ದಾವೆ. ಈ ಭಿನ್ನಮತಗಳನ್ನು ಯಾವ ರೀತಿಯಾಗಿ ಶಮನ ಮಾಡಬೇಕು, ಒಂದು ಮಹಿಳಾ ಕೋಟವನ್ನು ಯಾರಿಗೆ ಫಿಕ್ಸ್ ಮಾಡಬೇಕು, ಹಾಗೂ ಕೃಷ್ಣಪ್ಪನವರಿಗೆ ಸಚಿವ ಸ್ಥಾನ ಕೊಡೋದಾದ್ರೆ ಯಾರನ್ನ ರೀಶಫಲ್ ಮಾಡಬೇಕು ಅನ್ನುವಂತ ಚರ್ಚೆ ಮೊದಲನೇದಾಗುತ್ತೆ. ಅದಾದ ನಂತರದಲ್ಲಿ ಏನೋ ಸಚಿವ ಸಂಪುಟದ ಖಾತೆ ಹಂಚಿಕೆ ಇದೆ. ಈ ಖಾತೆ ಹಂಚಿಕೆ ವಿಚಾರದಲ್ಲಿ ಹಿಂದೆ ಇದ್ದಂತಹ ಸಚಿವರಿಗೆ ಯಾವ ಖಾತೆಗಳನ್ನ ಕೊಟ್ಟಿದ್ದೋ ಅದರಲ್ಲಿ ಬದಲಾವಣೆ ಮಾಡಬೇಕಾದ್ರೆ ಯಾವ ಖಾತೆಗಳನ್ನು ಕೊಟ್ಟರೆ ಅವರನ್ನ ಸರಿದೂಗಿಸಬೇಕು ಅನ್ನುವಂತ ಚರ್ಚೆ ಆಗುತ್ತೆ. ಇನ್ನು ಹೊಸಬರಿಗೆ ಸಹ ಸಣ್ಣ ಪುಟ್ಟ ಖಾತೆಗಳನ್ನ ಕೊಡುವಂತಲ್ಲ, ಅವರನ್ನು ಪ್ರಬಲವಾಗಿ ಮಾಡಬೇಕು, ಅವ್ರಿಗೂ ಪ್ರಬಲ ಒಂದಷ್ಟು ಖಾತೆಗಳನ್ನು ಕೊಡಬೇಕಾಗಿದೆ. ಇದೊಂದು ಆಧಾರದಲ್ಲಿ ಈ ಹಿಂದೆ ಇದ್ದಂತಹ ಸಚಿವರು ಹಾಗೂ ನೂತನ ಸಚಿವರು ಇಬ್ಬರಿಗೂ ಯಾವ ರೀತಿಯಾಗಿ ಖಾತೆ ಹಂಚಿಕೆ ಮಾಡಬೇಕು, ಯಾರನ್ನ ರೀಶಫಲ್ ಮಾಡಬೇಕು ಅನ್ನುವಂತಹ ಒಂದು ಚರ್ಚೆ ಆಗುತ್ತೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಇವತ್ತು ರಾತ್ರಿಯೊಳಗೆ ಸಂಪೂರ್ಣವಾದ ಚಿತ್ರಣ ಬರಬೇಕು. ಯಾಕಂದ್ರೆ ಏನು ನಾಡ್ದಿಂದ ಅಧಿವೇಶನ ಆರಂಭವಾಗುತ್ತೆ. ಅಧಿವೇಶನ ಆರಂಭದ ಆಗೋ ಒಳಗಾಗಿ ಸಚಿವರು ತಮ್ಮ ಒಂದು ಖಾತೆಯನ್ನು ತೆಗೆದುಕೊಳ್ಬೇಕು. ಅದರ ಒಂದಷ್ಟು ಅಧಿಕಾರಿಗಳಿಂದ ಒಂದಷ್ಟು ಇನ್ಫಾರ್ಮೇಶನ್ ತೆಗೆದುಕೊಂಡು ಏನು ಸದನದಲ್ಲಿ ಬಂದಂತಹ ಪ್ರಶ್ನೆಗಳಿಗೆ ಆ ಇಲಾಖೆ ಅವರು ಉತ್ತರ ಕೊಡಬೇಕಾಗುತ್ತೆ. ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಅಥವಾ ನಾಳೆ ಬೆಳಗ್ಗೆ ಒಳಗಾಗಿ ಏನೋ ಖಾತೆ ಹಂಚಿಕೆ ಆಗಲೇಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿ ಈಗ ಕಂಡು ಬರ್ತಾ ಇದೆ. ಚಂದನ. ಧನ್ಯವಾದ ಹರ್ಷವರ್ಧನ್ ನಿಮ್ಮೆಲ್ಲ ಮಾಹಿತಿಗಾಗಿ.